ನದಿಯಲ್ಲಿ ಪಲ್ಟಿಯಾದ ಟ್ರ್ಯಾಕ್ಟರ್, ಓರ್ವ ವ್ಯಕ್ತಿ ನೀರು ಪಾಲು. ಮುಂದುವರಿದ ಶೋಧ ಕಾರ್ಯ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ಘಟನೆ. ಹೌದು, 10 ಜನರನ್ನ ಹೊತ್ತುಕೊಂಡು ಟ್ರ್ಯಾಕ್ಟರ್ ಒಂದು ಮಳೆಯಿಂದಾಗಿ ತುಂಬಿ ಹರಿಯುತ್ತಿದ್ದ ಘಟಪ್ರಭಾ ನದಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ದಾಟುತ್ತಿದ್ದ ವೇಳೆ ಪಲ್ಟಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ಸಂಭವಿಸಿದೆ. ಕೋಲ್ಕತ್ತಾ ಮೂಲದ ಕೆಎಬಿ ಕೆಲಸಕ್ಕೆ ಬಂದಿದ್ದ ಕಾರ್ಮಿಕರು ಕೆಲಸಕ್ಕಾಗಿ ಯಾದವಾಡದಿಂದ ಅವರಾದಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾರ್ಗವಾಗಿ ಮಹಾಲಿಂಗಪುರಕ್ಕೆ ಟ್ರ್ಯಾಕ್ಟರ್ ಟ್ರೇಲರ್ನಲ್ಲಿ ತೆರಳುತ್ತಿದ್ದರು. ತುಂಬಿ ಹರಿಯುತ್ತಿರುವ ನದಿ ದಾಟುವಾಗ ಟ್ರ್ಯಾಕ್ಟರ್ ಆಯತಪ್ಪಿ ಘಟಪ್ರಭಾ ನದಿಗೆ ಬಿದ್ದಿದ್ದು ಅದರಲ್ಲಿದ್ದ 9 ಮಂದಿ ಈಜಿಕೊಂಡು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಆದರೆ ಚರುಕಾ ಶರಣ ಎಂಬ 27 ವರ್ಷದ ಓರ್ವ ವ್ಯಕ್ತಿ ನೀರಲ್ಲಿ ಕಣ್ಮರೆಯಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಕೆಬಿ ಕೆಲಸ ಮಾಡುತ್ತಿದ್ದ ಇವರು ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ವಾಸ್ತವ್ಯವನ್ನು ಮಾಡುತ್ತಿದ್ದರು. ಪ್ರತಿದಿನ ಕೆಲಸಕ್ಕೆ ಅವರಾದಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ಹಾದು ಹೋಗ್ತಿದ್ದು, ನೆನೆ ನದಿ ನೀರು ಹೆಚ್ಚಾಗಿ ಬ್ಯಾರೇಜ್ ಮೇಲೆ ನೀರು ಬಂದಿದ್ದು ಕುಲಗೋಡ ಪೊಲೀಸರು ನದಿ ದಾಟದ ಹಾಗೆ ಎಚ್ಚರಿಕೆ ಬ್ಯಾರಿಕೇಡ್ ಗೇಟ್ ಅನ್ನ ಇಟ್ಟು ನಿರ್ಬಂಧಿಸಿದ್ದಾರೆ. ಇಂದು ಮುಂಜಾನೆ ಕೆಲಸಕ್ಕೆ 2 ಟ್ರ್ಯಾಕ್ಟರ್ ತೆಗೆದುಕೊಂಡು ನದಿ ದಾಟಲು ಮುಂದಾದಾಗ ಸಾರ್ವಜನಿಕರು ತಡೆದು ನೀರಿನ ರಭಸ ಹೆಚ್ಚಾಗಿದ್ದು ದಾಟಬೇಡಿ ಎಂದು ತಿಳಿಸಿದ್ರು. ಮೊದಲನೇ ಟ್ರ್ಯಾಕ್ಟರ್ದವನು ಮರಳಿ ಬಂದಿದ್ದು, 2ನೇ ಟ್ರ್ಯಾಕ್ಟರ್ದವನು ನಾ ದಿನಾಲೂ ಹೀಗೆ ಹೋಗ್ತೇನೆ, ನಂಗೆ ಮಾಹಿತಿ ಇದೆ ಎಂದು 10 ಜನರ ಹೊತ್ತು ಹೋಗುವಾಗ ಈ ಅವಘಡ ನಡೆದಿದೆ. ಘಟನಾ ಸ್ಥಳಕ್ಕೆ ಕುಲಗೋಡ ಪೊಲೀಸರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಮೂಡಲಗಿ ತಹಶೀಲ್ದಾರ್ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನದಿಯಲ್ಲಿ ಕೊಚ್ಚಿ ಹೋದವನಿಗಾಗಿ ಹುಡುಕಾಟಕ್ಕೆ ಎಸ್ಡಿಆರ್ಎಫ್ ತಂಡ ಆಗಮಿಸಿ ಶೋಧ ಕಾರ್ಯವನ್ನು ನಡೆಸಿದೆ. ಬ್ಯೂರೋ ರಿಪೋರ್ಟ್ ಉಮೇಶ್ ಕೋಳಿ, UK9 ಮೂಡಲಗಿ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.